ಸೀತಾದೇವಿಯನ್ನು ರಾವಣನಿಂದ ರಕ್ಷಿಸಲು ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಜಟಾಯುವಿನ ವೀರತೆಯನ್ನು ನೆನಪಿಸುವ ಸ್ಥಳ ಜಟಾಯು ಅರ್ತ್ ಸೆಂಟರ್. ವಿಶ್ವದ ಅತಿ ದೊಡ್ಡ ಪಕ್ಷಿ ಶಿಲ್ಪ ಆಗಿರುವಂತಹ ಈ ಜಟಾಯು ಸುಮಾರು 200 ಅಡಿ ಉದ್ದ, 150 ಅಡಿ ಅಗಲ, 70 ಅಡಿ ಎತ್ತರ ಉಂಟು. ಇದೊಂದು ಬೆಟ್ಟದ ಮೇಲುಂಟು. ಇದರ ಮೇಲೆ ಹೋಗ್ಲಿಕ್ಕೆ 826 ಮೆಟ್ಟಿಲಿದೆ. ಇಲ್ಲ ಅಂತ ಹೇಳಿದ್ರೆ ಕೇಬಲ್ ಕಾರ್ ಮೂಲಕ ಕೂಡ ನೀವು ಹೋಗ್ಬೋದು. ಈ ಜಟಾಯುವಿನ ಶಿಲ್ಪದ ಪಕ್ಕದಲ್ಲಿ ಶ್ರೀ ಕೋದಂಡರಾಮ ದೇವಸ್ಥಾನ ಕೂಡ ಉಂಟು. ಇಲ್ಲಿ ಶ್ರೀರಾಮನ ಪಾದಮುದ್ರೆಯನ್ನು ಕೂಡ ನಾವು ನೋಡ್ಬೋದು. ಇದರ ಜೊತೆಗೆ ಕೊಕ್ಕರಣಿ ಅಂತ ಹೇಳುವ ಒಂದು ಸಣ್ಣ ಪಾಂಡ್ ಕೂಡ ಉಂಟು. ಜಟಾಯು ತನ್ನ ಕೊಕ್ಕಿಂದ ಬಂಡೆಯನ್ನು ಉಜ್ಜಿ ನೀರು ಹೊರ ಬಂತು ಅಂತ ಹೇಳುವ ನಂಬಿಕೆ ಕೂಡ ಉಂಟು. ಒಟ್ಟಿನಲ್ಲಿ ಇದು ಕೇವಲ ಒಂದು ದೊಡ್ಡ ಸ್ಕಲ್ಪ್ಚರ್ ಮಾತ್ರ ಅಲ್ಲ, ರಾಮಾಯಣದ ಒಂದು ಪ್ರಮುಖ ಕಥೆಯನ್ನು ಕಣ್ಣ ಮುಂದೆ ಅನುಭವಿಸುವಂತಹ ಸ್ಥಳ ಅಂತ ಹೇಳ್ಬೋದು. ನೀವು ಕೂಡ ಇಲ್ಲಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಸ್ಮಾಲ್ ಟಿಪ್ ಆಯ್ತಾ, ಆಫ್ಟರ್ನೂನ್ ತುಂಬಾ ಬಿಸಿಲಿರ್ತದೆ, ವೀಕೆಂಡ್ ಅಲ್ಲಿ ತುಂಬಾ ರಶ್ ಇರ್ತದೆ, ಮತ್ತೆ ಕೇಬಲ್ ಕಾರ್ ನಿರ್ವಹಿಸ್ತಾ ಉಂಟಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡಿ ಹೋಗ್ಬೇಕು. ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾದ್ರೆ ಕಮೆಂಟ್ ಮಾಡಿ. ನೀವು ಕೂಡ ಇಲ್ಲಿಗೆ ಹೋಗಬೇಕು ಅಂತ ಹೇಳಿದರೆ ಒಂದು ಸ್ಮಾಲ್ ಟಿಪ್, ಆಫ್ಟರ್ನೂನ್ ಮತ್ತು ವೀಕೆಂಡ್ಸಲ್ಲಿ ತುಂಬ ರಶ್ ಇರ್ತದೆ. ಸೊ ಇದನ್ನು ನೀವು ಕೂಡ ಇಲ್ಲಿಗೆ ಹೋಗಬೇಕು ಅಂತ ಹೇಳಿದರೆ ಒಂದು ಸ್ಮಾಲ್ ಟಿಪ್, ನೀವು ಕೂಡ ಇಲ್ಲಿಗೆ ಹೋಗಬೇಕು ಅಂತ ಹೇಳಿದರೆ ಒಂದು ಸ್ಮಾಲ್ ಟಿಪ್, ಆಫ್ಟರ್ನೂನ್ ಹೋಗಬೇಡಿ, ತುಂಬ ಬಿಸಿಲಿರ್ತದೆ, ಮತ್ತು ವೀಕೆಂಡಲ್ಲಿ ತುಂಬ ರಶ್ ಕೂಡ ಇರ್ತದೆ. ಆ್ಯಂಡ್ ಹೋಗೋ ಮೊದಲು ಕೇಬಲ್ ಕಾರ್ ಕಾರ್ಯನಿರ್ವಹಿಸ್ತಾ ಉಂಟಾ ಹೋಗುವ ಮೊದಲು ಕೇಬಲ್ ಕಾರ್ ವರ್ಕಿಂಗ್ ಇದೆಯಾ ಇಲ್ವಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಕ್ಯಾಪ್ಷನಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ, ಅವರಿಗೆ ಮೆಸೇಜ್ ಮಾಡಿದರೆ ಅವ್ರು ನಿಮಗೆ ಡೀಟೇಲ್ಸ್ ಕೊಡ್ತಾರೆ.